ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮೂಗುದಾರ ಇಲ್ಲದ ಗೂಳಿ ರೀತಿ ಆಡ್ತಾ ಇರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಅನಿರೀಕ್ಷಿತ ಆಘಾತ ಆಗಿದೆ. ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಬಿಟ್ರೆ ನಾವು ಕೈಕಟ್ಟಿ ಕೂರಲ್ಲ ಅಂತ ಯುರೋಪಿಯನ್ ರಾಷ್ಟ್ರಗಳು ಎದ್ದು ನಿಂತಿವೆ. ನ್ಯಾಟೋದ ಪ್ರಮುಖ ರಾಷ್ಟ್ರಗಳಾದ ಫ್ರಾನ್ಸ್ ಮತ್ತು ಜರ್ಮನಿಗಳು ಹೇಳಿಕೆ ಕೊಟ್ಟಿವೆ. ಗ್ರೀನ್ಲ್ಯಾಂಡ್ ಅಮೆರಿಕದ ಸ್ವತ್ತಲ್ಲ, ಅದು ಡೆನ್ಮಾರ್ಕ್ಗೆ ಸೇರಿದ್ದು. ಅದನ್ನ ಫೋರ್ಸ್ಫುಲಿ ಅಮೆರಿಕ ವಶಪಡಿಸ್ಕೊಳ್ಳೋಕೆ ನೋಡಿದ್ರೆ ನಾವು ಸುಮ್ಮನೆ ಕೂರಲ್ಲ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಅಮೆರಿಕ ಏನಾದರೂ ಗ್ರೀನ್ಲ್ಯಾಂಡ್ಗೆ ಮಿಲಿಟರಿ ನುಗ್ಗಿಸೋ ತನ್ನ ಪ್ಲಾನ್ ಮುಂದುವರೆಸಿದ್ರೆ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋ ಪ್ಲಾನ್ ಮಾಡ್ತಾ ಇದೀವಿ. ಅದಕ್ಕೆ ಕೆಲಸ ನಡೀತಾ ಇದೆ ಅಂತ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು ಅನೌನ್ಸ್ ಮಾಡಿವೆ. ಸಪರೇಟ್ ಆಗಿ ಫ್ರಾನ್ಸ್ ಅಮೆರಿಕಗೆ ನೇರ ಸವಾಲು ಹಾಕಿದೆ. ಫ್ರಾನ್ಸ್ ವಿದೇಶಾಂಗ ಸಚಿವ ಜೇನ್ ನೋವೆಲ್ ಬ್ಯಾಟಲ್ ಮಾತನಾಡಿ, ಇವ್ರ ಹೆಸರಲ್ಲೇ ಬ್ಯಾಟಲ್ ಇದೆ, ಇನ್ನು ಭಯಂಕರವಾಗಿ ಮಾತು ಕೂಡ ಆಡಿದ್ದಾರೆ. ಅಮೆರಿಕ ಇಂಥ ದುಸ್ಸಾಹಸಕ್ಕೆ ಮುಂದಾದ್ರೆ ಅದರ ವಿರುದ್ಧ ಕ್ರಮ ಇರುತ್ತೆ. ಈ ತರ ಕ್ರಮ ತೆಗೆದುಕೊಳ್ಬೇಕು ಅಂತ ಅನಿಸಿದ್ರೆ ಯಾರು ಒಂಟಿಯಾಗಿ ಮುಂದೆ ಹೋಗಬಾರ್ದು. ಬದಲಿಗೆ ಯುರೋಪ್ನ ಬೇರೆ ರಾಷ್ಟ್ರಗಳೆಲ್ಲ ಸೇರ್ಕೊಂಡು ಅಮೆರಿಕಗೆ ಪಾಠ ಕಲಿಸಬೇಕು ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನಾನು ಅಮೆರಿಕದ ವಿದೇಶಾಂಗ ಸಚಿವ ಅಥವಾ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ ಜೊತೆ ಫೋನ್ನಲ್ಲಿ ಕೇಳಿದ್ದೆ. ಹೌದಾ, ನೀವು ವೆನೆಜುವೆಲಾದಲ್ಲಿ ಮಾಡಿದ ಹಾಗೆ ಗ್ರೀನ್ಲ್ಯಾಂಡ್ನಲ್ಲೂ ಕೂಡ ಮಾಡ್ತೀರಾ ಅಂತ ಕೇಳಿದೆ. ಅದಕ್ಕವರು ಇಲ್ಲಪ್ಪ ಅಂತ ಐಡಿಯಾವನ್ನ ತಳ್ಳಿ ಹಾಕಿದ್ರು ಅಂತ ಹೇಳಿದ್ದಾರೆ. ಇನ್ನು ಫಿನ್ಲ್ಯಾಂಡ್ ಪಾರ್ಲಿಮೆಂಟ್ನ ಫಾರಿನ್ ಅಫೇರ್ಸ್ ಕಮಿಟಿಯ ಅಧ್ಯಕ್ಷ ಜೋಹಾನ್ಸ್ ಕೋಸ್ಕಿನೆನ್ ಮಾತನಾಡಿ ಇದ್ರ ಬಗ್ಗೆ ನ್ಯಾಟೋದ ಒಳಗೇನೆ ಧ್ವನಿ ಎತ್ತಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಅತ್ತ ಡೆನ್ಮಾರ್ಕ್ನ ಫಾರಿನ್ ಮಿನಿಸ್ಟರ್ ಲಾರ್ಸ್ ಲೋಕೆ ರಾಸ್ಮುಸೆನ್ ಮತ್ತು ಗ್ರೀನ್ಲ್ಯಾಂಡ್ನ ಫಾರಿನ್ ಮಿನಿಸ್ಟರ್ ವಿವಿಯನ್ ಮೋಟ್ಸ್ಫೆಲ್ಟ್ ಮಾರ್ಕೋ ರೂಬಿಯೋ ಜೊತೆ ಅರ್ಜೆಂಟ್ ಆಗಿ ಮೀಟಿಂಗ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇತ್ತ ಜರ್ಮನಿ ಕೂಡ ಅಖಾಡ ಕೆಳೆದಿದೆ. ಒಂದು ವೇಳೆ ಅಮೆರಿಕ ಗ್ರೀನ್ಲ್ಯಾಂಡ್ ಮೇಲೆ ದಾಳಿ ಮಾಡಿದ್ರೆ ಅಥವಾ ಅದನ್ನ ವಶಪಡಿಸಿಕೊಳ್ಳೋಕೆ ಮುಂದಾದ್ರೆ ಅದನ್ನ ತಡೆಯೋದು ಹೇಗೆ ಅಂತ ಜರ್ಮನಿ ತನ್ನ ಮಿತ್ರರೊಂದಿಗೆ ಮಾತುಕತೆ ನಡೆಸ್ತಾ ಇದೆ. ಜರ್ಮನಿಯ ವಿದೇಶಾಂಗ ಸಚಿವ ಜೋಹಾನ್ ವಾಡಫೋಲ್ ತಮ್ಮ ಸಹವರ್ತಿಗಳೊಂದಿಗೆ ಈ ಕುರಿತು ಪ್ಲಾನ್ ರೆಡಿ ಮಾಡ್ತಾ ಇದ್ದಾರೆ. ಗ್ರೀನ್ಲ್ಯಾಂಡ್ನ ಅಕ್ಕಪಕ್ಕದಲ್ಲಿ ನ್ಯಾಟೋ ಪಡೆಯ ಉಪಸ್ಥಿತಿಯನ್ನ ಹೆಚ್ಚು ಮಾಡೋದು ಮತ್ತು ಯುರೋಪ್ನ ಸೇನೆಯನ್ನ ನಿಯೋಜನೆ ಮಾಡೋದು ಈ ಪ್ಲಾನ್ನ ಭಾಗ ಅಂತ ಜರ್ಮನ್ ವಕ್ತಾರರು ಮಾಹಿತಿ ಕೊಟ್ಟಿದ್ದಾರೆ. ಅಂದಹಾಗೆ ಕಳೆದ ವರ್ಷ ಫ್ರಾನ್ಸ್ ಕೂಡ ಗ್ರೀನ್ಲ್ಯಾಂಡ್ಗೆ ಫ್ರೆಂಚ್ ಸೇನೆಯನ್ನ ಕಳಿಸೋ ವಿಚಾರವನ್ನ ತಳ್ಳಿ ಹಾಕಿರಲಿಲ್ಲ. ಆದರೆ ಆಗೇನೋದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಈಗ ಜರ್ಮನಿ ಈ ರೀತಿ ಪ್ಲಾನ್ ಮಾಡ್ತಾ ಇದೆ. ಇವೆಲ್ಲ ಬೆಳವಣಿಗೆಗಳ ನಡುವೆ ಮಾರ್ಕೋ ರೂಬಿಯೋ ಮುಂದಿನ ವಾರವೇ ಡೆನ್ಮಾರ್ಕ್ ಅಧಿಕಾರಿಗಳನ್ನ ಮೀಟ್ ಮಾಡ್ತಾರೆ. ಈ ವೇಳೆ ಗ್ರೀನ್ಲ್ಯಾಂಡ್ನ ಕಂಟ್ರೋಲಿಗೆ ತಗೊಳ್ಳೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಹೀಗಂತ ಖುದ್ದು ಮಾರ್ಕೋ ರೂಬಿಯೋ ಘೋಷಿಸಿದ್ದಾರೆ. ಇದೇ ವೇಳೆ ಮಾಧ್ಯಮದವರು ಅಮೆರಿಕ ಗ್ರೀನ್ಲ್ಯಾಂಡ್ನಲ್ಲಿ ಸೇನಾ ಕ್ರಮ ತಗೊಂಡು ನ್ಯಾಟೋ ಕೂಟವನ್ನ ಅಪಾಯಕ್ಕೆ ಸಿಲುಕಿಸೋಕೆ ರೆಡಿ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ರೂಬಿಯೋ ಈ ನಿರ್ಧಾರ ಸಂಪೂರ್ಣವಾಗಿ ನಮ್ಮ ಅದ್ಭುತ ಅಧ್ಯಕ್ಷರಿಗೆ ಬಿಟ್ಟ ವಿಚಾರ ಅಂತ ಹೇಳಿದ್ದಾರೆ. ಅದ್ಭುತ ಅಂತ ಅವರು ಹೇಳಿಲ್ಲ, ನಾವು ಕರಿತಿರೋದು ಅದ್ಭುತನೇ ಅದು. ಹಾಗೆ ಅಮೆರಿಕದ ರಾಷ್ಟ್ರೀಯ ಭದ್ರತೆ ದೊಡ್ಡ ಅಪಾಯ ಇದೆ ಅಂತ ಹೇಳಿ ಅಧ್ಯಕ್ಷರಿಗೆ ಅನ್ಸಿದ್ರೆ ಸೇನೆ ಬಳಸೋಕೆ ಅಧ್ಯಕ್ಷರಿಗೆ ಪೂರ್ಣ ಹಕ್ಕಿದೆ. ಆದರೆ ನಾನು ಮತ್ತೆ ನನ್ನ ತಂಡ ಮಾತುಕತೆ ಮೂಲಕ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನ ಬಗೆಹರಿಸೋಕೆ ಪ್ರಿಫರ್ ಮಾಡ್ತೀವಿ. ವೆನೆಜುವೆಲಾವನ್ನೇ ನೋಡಿ, ಮೊದಲು ಮಾತುಕತೆ ಮೂಲಕ ಪರಿಹಾರ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ವಿ, ಆಮೇಲೆ ಯಾವುದೂ ವರ್ಕೌಟ್ ಆಗದೆ ಇದ್ದಾಗ ಸೇನಾ ಕ್ರಮ ತಗೊಂಡ್ವಿ ಅಷ್ಟೇ ಅಂತ ಹೇಳಿದ್ದಾರೆ. ಈ ಮೂಲಕ ಅಮೆರಿಕ ಮತ್ತು ಯುರೋಪ್ನ ನಡುವೆನೆ ಉದ್ವಿಗ್ನತೆ ಭುಗಿಲೇಳ್ತಾ ಇದೆ. ಸೀರಿಯಸ್ ಎಸ್ಕಲೇಷನ್ ಆಗ್ತಾ ಇದೆ ಟ್ರಂಪ್ ವರ್ತನೆಗಳಿಂದ. ಅಂದಹಾಗೆ ಸ್ನೇಹಿತರೆ, ಗ್ರೀನ್ಲ್ಯಾಂಡ್ ಅಮೆರಿಕಾಗೆ ಯಾಕೆ ಬೇಕು, ಏನ್ ಮಾಡಕ್ ಹೊರಟಿದ್ದಾರೆ, ಕಣ್ಣು ಹಾಕಿರೋದು ಯಾಕೆ, ಮಿಲಿಟರಿ ಆಕ್ಷನ್ ತಗೊಳ್ತಿದಾರ, ನ್ಯಾಟೋನೇ ಎಂಡ್ ಮಾಡಕ್ ಹೊರಡ್ತಾ ಇದ್ದಾರೆ ಟ್ರಂಪ್, ಅದರ ಬಗ್ಗೆ ನಾವು ಡೀಪ್ ಆಗಿ ಅನಲೈಸ್ ಮಾಡಿ ಈ ವಿಶೇಷ ವರದಿಯಲ್ಲಿ ಮಾಹಿತಿ ಕೊಟ್ಟಿದ್ದೀವಿ. ಆಲ್ರೆಡಿ ಪಬ್ಲಿಷ್ ಆಗಿದೆ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ಆಲ್ರೆಡಿ ತಲುಪಿರುತ್ತೆ. ನೀವಿನ್ನು ನೋಡಿಲ್ಲ ಅಂದ್ರೆ ದಯವಿಟ್ಟು ಚೆಕ್ ಮಾಡಿ. ಇನ್ನೊಂದು ಕಡೆ ಅಮೆರಿಕದ ಸೇನೆಗೆ ಟ್ರಂಪ್ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಸುರಿಯೋ ಘೋಷಣೆ ಮಾಡಿದ್ದಾರೆ. 2027ರ ಸಾಲಿಗೆ ಬರೋಬ್ಬರಿ $1.5 ಟ್ರಿಲಿಯನ್ ಬಜೆಟ್ ಇಡಬೇಕು ಅಂತ ಪ್ರಪೋಸ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಡಿಫೆನ್ಸ್ ಬಜೆಟ್ $1 ಟ್ರಿಲಿಯನ್ ಆಸುಪಾಸಲ್ಲಿತ್ತು. ಈಗ ಒಂದೇ ಏಟಿಗೆ $500 ಬಿಲಿಯನ್ ಅಂದ್ರೆ 50% ಏರಿಕೆ ಮಾಡೋಕೆ ಮುಂದಾಗಿದ್ದಾರೆ. ಯಾಕೆ ಇಷ್ಟು ದುಡ್ಡು ಸುರಿತಿದ್ದಾರೆ ಅಂದ್ರೆ ಟ್ರಂಪ್ ಅವರ ಪ್ರಕಾರ ಅಮೆರಿಕಾಗೆ ಒಂದು ಡ್ರೀಮ್ ಮಿಲಿಟರಿ ಕಟ್ಟಬೇಕಂತೆ. ಸಾಕಾಗಲ್ಲ ಇವಾಗಿರೋದು ಅಂತ. ಜಗತ್ತಿನ ಯಾವುದೇ ರಾಷ್ಟ್ರ ಅಮೆರಿಕದ ತಂಟೆಗೆ ಬರೋಕೆ ಭಯ ಪಡಬೇಕು. ಅಷ್ಟು ಪವರ್ಫುಲ್ ಹಾಗೂ ಹೈಟೆಕ್ ಸೇನೆಯನ್ನ ರೆಡಿ ಮಾಡೋದು ಟ್ರಂಪ್ ಗುರಿ. ಈ ಕುರಿತು ಟ್ರಂಪ್ ತಮ್ಮ ಟ್ರುತ್ ಸೋಷಿಯಲ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅಮೆರಿಕದ ಸಂಸದರು ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಕಷ್ಟಪಟ್ಟು ಡಿಸ್ಕಸ್ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೇವೆ. ಈಗಿನ ಅಪಾಯಕಾರಿ ಟೈಮ್ನಲ್ಲಿ ಈ ಹೊಸ ಮೆಗಾ ಬಜೆಟ್ನಿಂದ ರಾಷ್ಟ್ರೀಯ ಭದ್ರತೆಯನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಬಹುದು. ಅದೆಷ್ಟೇ ಶತ್ರುಗಳಿದ್ರು ಅಮೆರಿಕವನ್ನ ಸೇಫ್ ಆಗಿಡಬಹುದು. ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಹೊಂದಿಸೋಕೆ ಅಮೆರಿಕ ಜನರ ಮೇಲೆ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕಲ್ಲ. ಇವೆಲ್ಲ ಟ್ಯಾರಿಫ್ ಆಶೀರ್ವಾದ ಅಂತ ಹೇಳಿದ್ದಾರೆ.
ಟ್ಯಾರಿಫ್ ನಿಂದ ಅಮೆರಿಕಾಗೆ ದೊಡ್ಡ ಮಟ್ಟದಲ್ಲಿ ಹಣ ಹರಿದು ಬರ್ತಾ ಇದೆ. ಹಿಂದೆ ಕೆಲ ರಾಷ್ಟ್ರಗಳು ನಮ್ಮ ಜೊತೆಗೆ ವ್ಯಾಪಾರದಲ್ಲಿ ಅನ್ಯಾಯ ಮಾಡ್ತಾ ಇದ್ವು, ಆದ್ರೀಗ ನಾವು ಟ್ಯಾರಿಫ್ ಹಾಕಿರೋದ್ರಿಂದ ಡಿಫೆನ್ಸ್ ಬಜೆಟ್ ನ ಈ ಮಟ್ಟಕ್ಕೆ ಏರಿಸೋಕೆ ಸಾಧ್ಯ ಆಗ್ತಾ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ. ಏನು ಸ್ನೇಹಿತರೆ, ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಇನ್ನೊಂದ್ ಕಡೆ ಅಮೆರಿಕ ಭಾರತ ಸಂಬಂಧ ಕೂಡ ಕನಿಷ್ಠ ಮಟ್ಟವನ್ನ ತಲುಪುವ ಸಾಧ್ಯತೆ ಇದೆ. ಭಾರತದ ಮೇಲೆ ಬರೋಬ್ಬರಿ 500% ವರೆಗೆ ಟ್ಯಾರಿಫ್ ಹಾಕೋಕೆ ಮುಂದಾಗಿದ್ದಾರೆ. ಟ್ರಂಪ್ ರ ಅತ್ಯಾಪ್ತ ಹಾಗೂ ರಿಪಬ್ಲಿಕನ್ ಸೆನೆಟರ್ ಆಗಿರೋ ಲಿಂಡ್ಸೆ ಗ್ರಹಾಮ್ ಒಂದು ಹೊಸ ಮಸೂದೆಯನ್ನ ಇತ್ತೀಚೆಗೆ ರೆಡಿ ಮಾಡಿದ್ರು. ಇದರ ಮೇನ್ ಟಾರ್ಗೆಟ್ ರಷ್ಯಾದಿಂದ ತೈಲ ಖರೀದಿ ಮಾಡುತ್ತಿರೋ ಭಾರತ ಮತ್ತು ಚೀನಾ ಆಗಿದ್ವು. ಈ ಬಿಲ್ ಪ್ರಕಾರ ರಷ್ಯಾದಿಂದ ತೈಲ ಮತ್ತು ಯುರೇನಿಯಂ ಖರೀದಿ ಮಾಡೋ ರಾಷ್ಟ್ರಗಳ ಮೇಲೆ 500% ಟ್ಯಾರಿಫ್ ಹಾಕೋದು. ಈಗ ಇದಕ್ಕೆ ಟ್ರಂಪ್ ಅಪ್ರೂವಲ್ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಆಡಳಿತ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಮುಂದಿನ ವಾರವೇ ಕಾಂಗ್ರೆಸ್ನಲ್ಲಿ ಬಿಲ್ಗೆ ವೋಟಿಂಗ್ ನಡೆಯುತ್ತೆ, ಎಲ್ಲಾ ಪಾರ್ಟಿಯವರು ವೋಟ್ ಮಾಡ್ತಾರೆ ಅಂತ ನಂಬಿದ್ದೀವಿ ಅಂತ ಟ್ರಂಪ್ ಸರ್ಕಾರ ಹೇಳ್ತಾ ಇದೆ. ಅಂದ ಹಾಗೆ ಕಳೆದ ವರ್ಷ ಟ್ರಂಪ್ ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ಹೇಳಿ ಭಾರತದ ಮೇಲೆ 25% ಟ್ಯಾರಿಫ್ ಹಾಕಿದ್ರು. ನಂತರ ರಷ್ಯಾ ತೈಲ ತಗೊಳ್ತಿದ್ದೀರಾ ಅಂತ ಹೇಳಿ ಹೆಚ್ಚುವರಿ 25% ಟ್ಯಾರಿಫ್ ಹಾಕಿದ್ರು. ಇದರಿಂದ ಅಮೆರಿಕ ಭಾರತ ಸಂಬಂಧದಲ್ಲಿ ಲೈಟ್ ಆಗಿ ಬಿರುಕು ಮೂಡಿತು. ಇತ್ತೀಚೆಗಷ್ಟೇ ನಾನು ಟ್ಯಾರಿಫ್ ಹಾಕ್ತಿರೋದು ಪ್ರಧಾನಿ ಮೋದಿಗೆ ಸ್ವಲ್ಪಾನೂ ಇಷ್ಟ ಇಲ್ಲ ಅಂತ ಹೇಳಿದ್ರು. ಈಗ ಮತ್ತೆ ಟ್ಯಾರಿಫ್ ಬರೆ ಹಾಕೋಕೆ ಈ 500% ಟ್ಯಾರಿಫ್ ಅಸ್ತ್ರಕ್ಕೆ ತಥಾಸ್ತು ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಪೋಲೆಂಡ್ ರಾಷ್ಟ್ರ ರಷ್ಯಾದಿಂದ ತೈಲ ತರಿಸಿಕೊಳ್ಳುವ ವಿಚಾರದಲ್ಲಿ ಭಾರತಕ್ಕೆ ಬೆಂಬಲ ಸೂಚಿಸಿದೆ. ಪ್ಯಾರಿಸ್ನ ಇವೆಂಟ್ ಒಂದರಲ್ಲಿ ಮಾತನಾಡಿದ ಪೋಲೆಂಡ್ ವಿದೇಶಾಂಗ ಸಚಿವ ಎರಡೋಸಾ ಸಿಕೋರ್ಸ್ಕಿ, ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದು ಕಮ್ಮಿ ಮಾಡಿದೆ, ಇದು ನಮಗೆ ತೃಪ್ತಿ ತಂದಿದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ನಡುವೆ ಅಮೆರಿಕದ ರಾಯಭಾರಿ ಸರ್ಗಿ ಗೋರ್ ಭಾರತಕ್ಕೆ ಬರ್ತಾ ಇದ್ದಾರೆ. ಮುಂದಿನ ಕೆಲ ದಿನಗಳಲ್ಲಿ ಅಂದರೆ ಭಾನುವಾರದ ಒಳಗಡೆ ಅವರು ಭಾರತ ತಲುಪ್ತಾರೆ ಅಂತ ಮಾಹಿತಿ ಸಿಕ್ಕಿದೆ. 38 ವರ್ಷದ ಈ ಗೋರ್ ಭಾರತಕ್ಕೆ ನೂತನ ಅಮೆರಿಕನ್ ರಾಯಭಾರಿಯಾಗಿ ಲಾಸ್ಟ್ ಇಯರ್ ಆಗಸ್ಟ್ ನಲ್ಲಿ ನೇಮಕ ಆಗಿದ್ರು. ಟ್ರಂಪ್ರ ಟ್ಯಾರಿಫ್ ಕಾಟಕ್ಕೆ ಅಮೆರಿಕ ಭಾರತ ಸಂಬಂಧ ಹಳ್ಳ ಹಿಡಿತಾ ಇದೆ. ಸೊ ಗೋರ್ ಇದನ್ನ ಇನ್ನಷ್ಟು ಘೋರ ಮಾಡ್ತಾರಾ ಅಥವಾ ಸರಿ ಮಾಡ್ತಾರಾ ನೋಡ್ಬೇಕು. ಏನೋ ಕಡೆ ಟ್ರಂಪ್ ಮತ್ತೊಂದು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಹೊಸ ತೈಲ ಒಪ್ಪಂದದಿಂದ ವೆನೆಜುವೆಲಾ ಕಲೆಕ್ಟ್ ಮಾಡೋ ಹಣವನ್ನ ಅಮೆರಿಕ ಮೇಲೇನೆ ಸುರಿಯಲಾಗುತ್ತೆ. ನಾವು ಕೊಟ್ಟ ಹಣದಿಂದ ಕೇವಲ ಅಮೆರಿಕ ತಯಾರಿಸಿದ ಪ್ರಾಡಕ್ಟ್ಗಳನ್ನ ಅವರು ಖರೀದಿ ಮಾಡ್ತಾರೆ. ಇದರಲ್ಲಿ ಅಮೆರಿಕದ ಕೃಷಿ ಉತ್ಪನ್ನ, ಮೆಡಿಸಿನ್, ಮೆಡಿಕಲ್ ಡಿವೈಸ್ ಮತ್ತು ಎಕ್ವಿಪ್ಮೆಂಟ್ ಮತ್ತು ವೆನೆಜುವೆಲಾದ ಎಲೆಕ್ಟ್ರಿಕ್ ಗ್ರಿಡ್ ಮತ್ತು ಎನರ್ಜಿ ಫೆಸಿಲಿಟಿಗಳನ್ನ ಅಪ್ಗ್ರೇಡ್ ಮಾಡೋ ಅಮೆರಿಕ ತಯಾರಿಸಿದ ಕಾಂಪೊನೆಂಟ್ ಸೇರ್ಕೊಂಡಿವೆ. ಇದೆರಡೂ ರಾಷ್ಟ್ರಗಳ ಪಾಲಿಗೆ ಜಾನ್ ಮೇಯ ಆಯ್ಕೆ ವೆನೆಜುವೆಲಾಗೂ ಒಳ್ಳೇದಾಗತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಎಷ್ಟು ದಿನ ಹಿಂಗ್ ಮಾಡ್ತೀನಿ ಅಂತ ಕೊಲಂಬಿಯಾಗೆ ಬೆದರಿಕೆ ಹಾಕ್ತಿದ್ದ ಟ್ರಂಪ್ ಸ್ವಲ್ಪ ನೈಸ್ ಹೊಡಿತಾ ಇದ್ದಾರೆ. ಅಮೆರಿಕಾಗೆ ಬನ್ನಿ ಅಂತ ಕೊಲಂಬಿಯಾ ಅಧ್ಯಕ್ಷ ಗುಸ್ಟಾವ್ ಪೆಟ್ರೋಗೆ ಆಹ್ವಾನ ಕೊಟ್ಟಿದ್ದಾರೆ. ಕೊಲಂಬಿಯಾ ಅಧ್ಯಕ್ಷ ಪೆಟ್ರೋ ನನಗೆ ಕಾಲ್ ಮಾಡಿ ನಶಾವಸ್ತು ಸಂಬಂಧಪಟ್ಟ ಸ್ಥಿತಿಗತಿ, ನಮ್ಮ ನಡುವಿನ ಭಿನ್ನಾಭಿಪ್ರಾಯಗಳ ಬಗ್ಗೆ ಮಾತನಾಡಿದ್ದಾರೆ. ಅವರೊಂದಿಗೆ ಮಾತನಾಡೋದೇ ಬಹಳ ದೊಡ್ಡ ಗೌರವ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ಅದು ನಶಾ ಕಳ್ಳ ಸಾಗಾಣಿಕೆದಾರ ಅಂತ ಬೈತಾ ಇದ್ರು ಟ್ರಂಪ್. ಈಗ ನೋಡಿದ್ರೆ ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಅವರೊಟ್ಟಿಗೆ ಮಾತಾಡೋದೇ ಬಹಳ ಗೌರವ ಅಂತ ಹೇಳಿದ್ದಾರೆ. ಪಾಕ್ನ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಮತ್ತೆ ತಮ್ಮ ಜಿಯೋ ಟಿವಿಗೆ ಇಂಟರ್ವ್ಯೂ ಕೊಟ್ಟು ಸುದ್ದಿಯಾಗಿದ್ದಾರೆ. ನಮಗೆ IMF ಸಾಲನೇ ಬೇಡ ಅಂತ ಹೇಳಿದ್ದಾರೆ. ಭಾರತದೊಂದಿಗಿನ ಸಂಘರ್ಷದ ನಂತರ ನಮ್ಮ ಡಿಫೆನ್ಸ್ ಪ್ರಾಡಕ್ಟ್ಗಳಿಗೆ ಡಿಮಾಂಡ್ ಹೆಚ್ಚಾಗಿದೆ. ಈಗ ಆಲ್ರೆಡಿ ಪಾಕ್ನ ಜೆಟ್ಗಳು ಬಿಸಿ ಕೇಕ್ ತರ ಸೇಲ್ ಆಗ್ತಿವೆ. ನಿಮ್ಗೆ ಗೊತ್ತಾ, ಮುಂದಿನ 6 ತಿಂಗಳಲ್ಲಿ IMFನಿಂದ ಸಾಲ ಪಡೆಯೋದನ್ನೇ ನಿಲ್ಲಿಸಿಬಿಡ್ಬೋದು. ನಮ್ಮ ಸೇನಾ ಸಾಮರ್ಥ್ಯವನ್ನ ಜಗತ್ತು ಗುರುತಿಸಿ ಅಪ್ರಿಷಿಯೇಟ್ ಮಾಡ್ತಿದೆ. ನಮ್ಮ ಜೆಟ್ ಎಲ್ರಿಗೂ ಬೇಕೀಗ ಅಂತ ಖ್ವಾಜಾ ಆಸಿಫ್ ಹೇಳಿದ್ದಾರೆ. IMF ಕಂಡೀಷನ್ಗೆ ಪಾಕ್ ಸರ್ಕಾರ ತಮ್ಮ ನ್ಯಾಷನಲ್ ಏರ್ಲೈನ್ಸ್ ಮಾರಿರೋ ನಡುವೆನೆ ಖ್ವಾಜಾ ಈ ಕಾಮಿಡಿ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ IMF ಸಾಲ ಬೇಡ, ಎಲ್ಲಿ ತನಕ ಬೇಡ ಅಂದ್ರೆ ಮತ್ತೆ ಹೋಗಿ IMF ಬಾಗಿಲು ತಟ್ಟ ತನಕ ಅವರ ಪಾತ್ರೆ ಇಟ್ಕೊಂಡು ಅಲ್ಲಿ ತನಕ ಬೇಡ ಅಷ್ಟೇ. ಇನ್ನೊಂದ್ ಕಡೆ ಇದೇ ಪಾಕ್ ಸೌದಿ ಅರೇಬಿಯಾದ ಸಾಲ ತೀರಿಸೋಕೆ ಒದ್ದಾಡ್ತಾ ಇದೆ. ನಿಮಗೆ ಕೊಡಬೇಕಾಗಿರೋ $2 ಬಿಲಿಯನ್ ಹಣ ನಮ್ಮ ಹತ್ರ ಇಲ್ಲ, ಬೇಕಿದ್ರೆ ನಾವು ನಿಮಗೆ JF-17 ಜೆಟ್ ಕೊಡ್ತೀವಿ, ತಗೊಳ್ತೀರಾ ಅಂತ ಅವರಿಗೂ ಅದನ್ನೇ ಆಫರ್ ಮಾಡೋಕೆ ಹೊರಟಿದ್ದಾರೆ. ಈ ಡೀಲ್ ಬಗ್ಗೆ ಮಾತುಕತೆ ನಡೀತಾ ಇದೆಯಂತೆ. ಸೌದಿ ಜೊತೆಗೆ ಪರಸ್ಪರ ರಕ್ಷಣಾ ಒಪ್ಪಂದ ಮಾಡ್ಕೊಂಡಿರೋ ಪಾಕ್ ಅದರ ಅಡಿಯಲ್ಲಿ ಈ ಆಫರ್ ಇಡ್ತಾ ಇದೆ ಅಂತ ಗೊತ್ತಾಗಿದೆ. ಸದ್ಯ ಪಾಕ್ ವಾಯುಪಡೆ ಮುಖ್ಯಸ್ಥ ಜಹೀರ್ ಅಹಮದ್ ಬಾಬರ್ ಸಿಧು ಸೌದಿ ಅರೇಬಿಯಾದಲ್ಲಿದ್ದಾರೆ. ಅಲ್ಲಿ ಈ ಮಾತುಕತೆ ಆಗ್ತಾ ಇದೆ. ಆದರೆ ಚೀನಾ ಸಹಕಾರದಲ್ಲಿ ನಿರ್ಮಾಣ ಮಾಡ್ತಿರೋ ಈ ಜೆಟ್ಟನ್ನು ಸೌದಿಗೆ ತಗೊಳ್ಳೋಕೆ ದೊಡ್ಡಣ್ಣ ಅಮೆರಿಕ ಬಿಡುತ್ತಾ ಅಥವಾ ಚೈನಾ ಮಾರಕ್ ಬಿಡುತ್ತಾ ಅನ್ನೋ ಪ್ರಶ್ನೆ ಇಲ್ಲಿದೆ. ಈಗ ಏನೋ ಪಾಕಿಸ್ತಾನದ ಇಂಟರ್ ಸರ್ವಿಸ್ ಪಬ್ಲಿಕ್ ರಿಲೇಷನ್ಸ್ನ ಮಹಾನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿ ಭಾರತ ವಿರುದ್ಧ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದಾನೆ. ಮುಂದಿನ ಬಾರಿ ನಿಮಗೆ ನಾವು ಮಜಾ ತೋರಿಸ್ತಿಲ್ಲ ಅಂದ್ರೆ ಪೈಸಾ ವಸೂಲ್ ಅಂತ ಹೇಳಿದ್ದಾರೆ. ಈತ ಹೆಂಗ್ ಮಾತಾಡಿದಾನೆ ಅಂದ್ರೆ ಒಂದು B ಗ್ರೇಡ್ C ಗ್ರೇಡ್ ನೀಲಿ ಚಿತ್ರಗಳ ನಿರ್ಮಾಪಕ ಮಾತಾಡ್ದಂಗೆ ಮಾತಾಡಿದಾನೆ. ಹೆಂಗ್ ಮಜಾ ಕೊಡ್ತೀವಿ ಗೊತ್ತಾ ನಿಮಗೆ, ಇಲ್ಲಾಂದ್ರೆ ಪೈಸಾ ವಸೂಲ್ ಅನ್ನೋ ತರದಲ್ಲಿ ಮಾತಾಡಿದಾನೆ. ಹಂಗೆ ಹೇಳಿಕೆ ಕೊಟ್ಟಿರೋದು. ಏನು, ತನ್ನ ರಾಷ್ಟ್ರದಲ್ಲಿರೋ ಚೀನಿ ಪ್ರಜೆಗಳನ್ನ ರಕ್ಷಿಸೋಕೆ ಪಾಕಿಸ್ತಾನ ಹೊಸ ಪ್ಲಾನ್ ಮಾಡಿದೆ. ಚೀನಿ ಪ್ರಜೆಗಳ ರಕ್ಷಣೆಗೆ ಅಂತಲೇ ಸ್ಪೆಷಲ್ ಪ್ರೊಟೆಕ್ಷನ್ ಯೂನಿಟ್ ರಚಿಸೋಕೆ ಮುಂದಾಗಿದೆ. ಪಾಕ್ನ ಆಂತರಿಕ ಸಚಿವ ಮೊಹಸಿನ್ ನಖ್ವಿ ಈ ಘೋಷಣೆ ಮಾಡಿದ್ದಾರೆ. ಚೀನಾದ $60 ಬಿಲಿಯನ್ ಮೌಲ್ಯದ ಸಿಪೆಕ್
ಈ ಎಕನಾಮಿಕ್ ಕಾರಿಡಾರ್, ಮತ್ತು ಚೀನಾ ಪ್ರಜೆಗಳ ರಕ್ಷಣೆಗಾಗಿ ಈ ಯೂನಿಟ್ ಸ್ಥಾಪನೆ ಮಾಡ್ತಿದೀವಿ ಅಂತ ಹೇಳಿದ್ದಾರೆ. ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ನಲ್ಲಿ ಪ್ರತ್ಯೇಕ ಹೆಡ್ ಕ್ವಾರ್ಟರ್ ಕೂಡ ಇದಕ್ಕೆ ನಿರ್ಮಾಣ ಮಾಡ್ತೀವಿ ಅಂತ. ಚೀನಾ ಪಾಕ್ ನಲ್ಲಿ ಸಿಪೆಕ್ ಯೋಜನೆಗಳು ಸ್ಪೀಡ್ ಆಗಿ ನಡೀತಾ ಇಲ್ಲ, ನಮ್ಮ ಪ್ರಜೆಗಳ ಮೇಲೆ ದಾಳಿ ಆಗ್ತಿದೆ, ಫಸ್ಟ್ ಅದಕ್ಕೆ ಸೇಫ್ಟಿ ಕೊಡಿ, ಫಸ್ಟ್ ನಮ್ಮೊಟ್ಟಿಗಿರೋ ಕಮಿಟ್ಮೆಂಟ್ ನ ಫುಲ್ಫಿಲ್ ಮಾಡಿ ಅಂತ ತಾಕೀತು ಮಾಡಿದ್ರು ಚೀನಾದವರು ಪಾಕಿಸ್ತಾನಕ್ಕೆ. ಅದರ ಬೆನ್ನಲ್ಲೇ ಈ ರೀತಿ ಸಮಾಧಾನ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ ಪಾಕಿಸ್ತಾನ. ಇನ್ನೊಂದ್ ಕಡೆ ಬಾಂಗ್ಲಾ ಪರಿಸ್ಥಿತಿ ಕೂಡ ಕೈಮೀರಿ ಹೋಗ್ತಾ ಇದೆ. ಈಗ BNP ನಾಯಕ ಅಜೀಜುರ್ ರೆಹಮಾನ್ ಮುಸಾವಿರ್ರನ್ನ ಹತ್ಯೆ ಮಾಡಲಾಗಿದೆ. ಅಪರಿಚಿತರು ಬೈಕ್ ಮೇಲೆ ಬಂದು ಇವ್ರನ್ನ ಟಾರ್ಗೆಟ್ ಮಾಡಿ ಹೊಡೆದು ಹಾಕಿದ್ದಾರೆ. ಇದೇ ಟೈಮ್ನಲ್ಲಿ ಅಬು ಸುಫಿಯಾನ್ ಮಸೂದ್ ಅನ್ನೋರು ಗಾಯಗೊಂಡಿದ್ದಾರೆ. ಬುಧವಾರ ರಾತ್ರಿ ತನಿಖೆ ನಡೀತಾ ಇದೆ. ಈಗ ಅವಾಗಲೇ ಹೇಳಿದ್ವಲ್ಲ, ಸೌದಿಗೆ ಮಾರಕ್ಕೆ ಹೊರಟಿದ್ದಾರೆ ಪಾಕಿಸ್ತಾನದವರು, ದುಡ್ಡು ಕೊಡಕ್ಕಾಗಲ್ಲ, ಜೆಟ್ ತಗೊಳ್ತೀರಾ ಅಂತ ಹೇಳಿ. ಈಗ ಬಾಂಗ್ಲಾ ಕೂಡ ಅದನ್ನ ಖರೀದಿ ಮಾಡೋಕೆ ಆಸಕ್ತಿ ತೋರಿಸಿದೆಯಂತೆ. ಪಾಕ್ ವಾಯುಪಡೆ ಮುಖ್ಯಸ್ಥ ಜಹೀರ್ ಅಹಮದ್ ಬಾಬರ್ ಸಿದು ಬಾಂಗ್ಲಾಗೆ ಭೇಟಿ ಕೊಟ್ಟಿದ್ರು. ಆಗ ಬಾಂಗ್ಲಾ ವಾಯುಪಡೆ ಮುಖ್ಯಸ್ಥ ಇದೆ, ಬಾಂಗ್ಲಾದ ವಾಯುಪಡೆನೂ ಇದೆ, ಅದರ ಮುಖ್ಯಸ್ಥ ಹಸನ್ ಮೊಹಮ್ಮದ್ ಖಾನ್ರನ್ನ ಭೇಟಿ ಮಾಡಿದ್ರು. ಅಲ್ಲಿ JF-17 ಫೈಟರ್ ಜೆಟ್ ಖರೀದಿ ಮಾಡೋ ಬಗ್ಗೆ ಬಾಂಗ್ಲಾ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಅಂತ ಈಗ ಹೇಳ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಪಾಕ್ ಮತ್ತು ಬಾಂಗ್ಲಾ ನಡುವೆ ಜನವರಿ 29ಕ್ಕೆ ನೇರ ವಿಮಾನಯಾನ ಸಂಚಾರ ಶುರುವಾಗುತ್ತೆ. ಢಾಕಾ ಮತ್ತು ಕರಾಚಿ ನಡುವೆ ಬಾಂಗ್ಲಾದ ಬಿಮಾನ್ ಏರ್ವೇಸ್ ವಿಮಾನ ಹಾರಾಟ ನಡೆಸುತ್ತೆ. ನಮ್ಮ ವಾಯು ಪ್ರದೇಶವನ್ನ ಬಳಸಿ ಅಂತ ಪಾಕ್ ಏವಿಯೇಷನ್ ಅಥಾರಿಟಿ ಬಾಂಗ್ಲಾ ಏರ್ಲೈನ್ಸ್ಗೆ ಅನುಮೋದನೆ ಕೊಟ್ಟಿದೆ. ಆದ್ರೆ ಈ ಮಾರ್ಗಕ್ಕೆ ಭಾರತದ ವಾಯು ಪ್ರದೇಶ ಯೂಸ್ ಆಗಬೇಕಾಗತ್ತೆ. ಭಾರತ ಬಾಂಗ್ಲಾಗೆ ಓವರ್ ಫ್ಲೈಟ್ ಪರ್ಮಿಷನ್ ಕೊಟ್ಟಿದ್ಯಾ ಇಲ್ವಾ ಅನ್ನೋದು ಇನ್ನೂ ಕೂಡ ಕ್ಲಿಯರ್ ಇಲ್ಲ. ಮತ್ತೊಂದು ಕಡೆ ಭಾರತ ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ ನೆಕ್ ಏರಿಯಾದಲ್ಲಿ ಭದ್ರತೆಯನ್ನ ಸಿಕ್ಕಾಪಟ್ಟೆ ನಿರಂತರವಾಗಿ ಜಾಸ್ತಿ ಮಾಡ್ತಿದೆ. ಮತ್ತೆ ಸಾಕಷ್ಟು ಪ್ರದೇಶಗಳಲ್ಲಿ ಬೇಲಿ ಹಾಕಿದೆ. 12 ಫೀಟ್ ಎತ್ತರದ ಬೇಲಿಯನ್ನು ಹಾಕಿ ಮೇಲೆ ರೇಸರ್ ಮತ್ತು ಸುರುಳಿ ಆಕಾರದ ತಂತಿಯನ್ನು ಜೋಡಿಸಲಾಗಿದೆ. ಪಶ್ಚಿಮ ಬಂಗಾಳದ ಕುಚ್ ಬೆಹಾರ್, ಜಲ್ಪಾಯ್ಗುರಿ ಮತ್ತು ಅಲಿಪುರ್ದೋರ್ ಪ್ರದೇಶಗಳನ್ನ ಈ ಫೆನ್ಸಿಂಗ್ ನಿಂದ ಕವರ್ ಮಾಡಲಾಗಿದೆ. ಈಗ ಆಲ್ರೆಡಿ ಈ ಸಿಲಿಗುರಿ ಕಾರಿಡಾರ್ ನಲ್ಲಿ BSF 24/7 ಗಸ್ತು ತಿರುಗ್ತಾ ಇದೆ. ರಾತ್ರಿ ವೇಳೆ ಕತ್ತಲಲ್ಲಿ ಯಾರು ನುಸುಳದಂತೆ ತಡೆಯೋಕೆ ಹೆಚ್ಚುವರಿ ಹೈ ಪವರ್ ಫ್ಲಡ್ ಲೈಟ್ ಗಳನ್ನ ಕೂಡ ಇನ್ಸ್ಟಾಲ್ ಮಾಡಲಾಗಿದೆ. ಆಕಾಶದಿಂದ ಕಣ್ಗಾವಲಿಡೋಕೆ ಡ್ರೋನ್ ಸರ್ವೆಲೆನ್ಸ್ ಕೂಡ ಜಾಸ್ತಿ ಮಾಡಲಾಗಿದೆ. ಉಗ್ರರ ಒಳನುಸುಳುವಿಕೆ, ಸ್ಮಗ್ಲಿಂಗ್ ಮತ್ತು ಅಕ್ರಮ ವಲಸಿಗರು ಬರೋದನ್ನ ತಡೆಯೋದು ಇದರ ಮೇನ್ ಉದ್ದೇಶ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇತ್ತ ಬಾಂಗ್ಲಾದ ಜವಳಿ ಉದ್ಯಮಿಗಳು ಭಾರತದ ಆಮದುಗಳ ಮೇಲೆ ಟ್ಯಾರಿಫ್ ಹೇರಿ ಅಂತ ಲಾಬಿ ಮಾಡ್ತಿದ್ದಾರೆ. ಭಾರತದಿಂದ ಆಮದು ಮಾಡಿಕೊಳ್ಳೋ ಕಾಟನ್ ಯಾನ್ ಅಂದ್ರೆ ಹತ್ತಿ ನೂಲು, ಬ್ಲೆಂಡೆಡ್ ಯಾನ್ ಅಂದ್ರೆ ಮಿಶ್ರ ನೂಲು ಮತ್ತು ಗ್ರೇ ಮೆಲೆಂಜ್ ಮೇಲೆ 20% ಸೇಫ್ ಗಾರ್ಡ್ ಟ್ಯಾರಿಫ್ ಹಾಕಿ ಅಂತ ಯುನೆಸ್ಗೆ ಅವರು ಆಗ್ರಹ ಮಾಡ್ತಿದ್ದಾರೆ. ಅವಾಗ ಭಾರತದ ಬರೋದು ಕಮ್ಮಿ ಆಗುತ್ತೆ, ನಮ್ಮ ದೇಸಿ ಉದ್ಯಮಕ್ಕೆ ಹೆಲ್ಪ್ ಆಗುತ್ತೆ, ನಮ್ ಸೇಲ್ ಆಗುತ್ತೆ ಅಂತ. 2024ರ ಡೇಟಾ ಪ್ರಕಾರ ಭಾರತ ಬಾಂಗ್ಲಾಗೆ ಅತಿ ದೊಡ್ಡ ಹತ್ತಿ ನೂಲಿನ ಪೂರೈಕೆದಾರ ರಾಷ್ಟ್ರ. ಈ ಅವಧಿಯಲ್ಲಿ $1.6 ಬಿಲಿಯನ್ ಮೌಲ್ಯದ ಹತ್ತಿ ನೂಲನ್ನ ಭಾರತ ಬಾಂಗ್ಲಾ ಕಳಿಸಿದೆ. ಕಮ್ಮಿ ಬೆಲೆಗೆ ಸಿಗ್ತಾ ಇತ್ತು ಅವರಿಗೆ. ಈಗ ಟ್ಯಾರಿಫ್ ಹೇರಿದ್ರೆ ಅವರ ಬಾಯಿಗೆ ಅವರೇ ಮಣ್ಣು ಹಾಕೊಳ್ಳೋ ರೀತಿ ಆಗುತ್ತೆ. ಬಟ್ ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಇನ್ನು ಯುರೋಪಿಯನ್ ರಾಷ್ಟ್ರ ಲಕ್ಸಂಬರ್ಗ್ ನಲ್ಲಿ ನಿಂತು ವಿದೇಶಾಂಗ ಸಚಿವ S ಜಯಶಂಕರ್ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಚುಚ್ಚಿದ್ದಾರೆ. ಪಾಕ್ ತನ್ನ ಮೇಜರ್ ಸಿಟಿಗಳಲ್ಲಿ ಉಗ್ರ ಕ್ಯಾಂಪ್ ಗಳನ್ನ ರನ್ ಮಾಡ್ತಾ ಇದೆ. ಪಾಕ್ ಸರ್ಕಾರ ಮತ್ತು ಸೇನೆಯ ಬೆಂಬಲದೊಂದಿಗೆ ದಶಕಗಳಿಂದ ಉಗ್ರ ಕ್ಯಾಂಪ್ಗಳು ರನ್ ಆಗ್ತಿವೆ. ಭಾರತದ ವಿರುದ್ಧ ಉಗ್ರವಾದವನ್ನ ತಮ್ಮ ಹಕ್ಕು ಅನ್ನೋ ತರದಲ್ಲಿ ನಾರ್ಮಲೈಸ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಬಗ್ಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ತಲೆನೇ ಕೆಡಿಸ್ಕೊಳ್ಳಲ್ಲ. ಆದ್ರೆ ಭಾರತಕ್ಕೆ ಪುಕ್ಸಟ ಸಲಹೆ ಕೊಡ್ತಾ ಇರಬೇಕಾದ್ರೆ ಆಪರೇಷನ್ ಸಿಂಧೂರ್ ಮಾಡಿದಾಗ ಅಯ್ಯೋ ಹಿಂಗೆಲ್ಲ ಮಾಡಬೇಡಿ, ನಮಗೆ ಕಳವಳ ಇದೆ ಅಂದ್ರು. ಆದ್ರೆ ಈಗ ನಿಮ್ಮ ರೀಜನ್ ಅಲ್ಲಿ ಏನಾಗ್ತಿದೆ ಅಂತ ಅಮೆರಿಕ ಮತ್ತು ಮಿತ್ರರಿಗೆ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಯಾರು ಪಾಕಿಸ್ತಾನದ ರೀತಿ ಬಿಹೇವ್ ಮಾಡ್ತಾರೋ ನಾವು ಅವ್ರನ್ನ ನಮ್ಮ ದಾರಿಯಲ್ಲಿ ನಾವು ಅವ್ರನ್ನ ಹೆಂಗ್ ಟ್ರೀಟ್ ಮಾಡಬೇಕು, ಹೆಂಗ್ ಅವ್ರಿಗೆ ಮದ್ದರಿಬೇಕು ಮದ್ದರಿತೀವಿ. ಯಾರೋ ಎಲ್ಲ ಕೂತ್ಕೊಂಡು ಮನಸ್ಸಿಗೆ ಬಂದಂಗೆ ಉಪದೇಶ ಕೊಡಬೇಡಿ ಅನ್ನೋ ತರದಲ್ಲಿ ಹೇಳಿದ್ದಾರೆ. ಸ್ವಾರ್ಥ ಆಗ್ಬಿಡತಂಗ್ ಮಾಡಬೇಡಿ ಅಂತ ಜೈಶಂಕರ್ ಅವರು ಹೇಳಿದ್ದಾರೆ. ಇನ್ನು ಸಿರಿಯಾದಲ್ಲಿ ಮತ್ತೆ ಉದ್ವಿಗ್ನತೆ ಭುಗಿಲೆದ್ದಿದೆ. ಕುರ್ದಿಶ್ ನೇತೃತ್ವದ ಸಿರಿಯನ್ ಡೆಮೊಕ್ರೆಟಿಕ್ ಫೋರ್ಸಸ್ ಮತ್ತು ಸಿರಿಯಾದ ಸರ್ಕಾರಿ ಪಡೆಗಳ ನಡುವೆ ಘರ್ಷಣೆಯಾಗಿದೆ. ಪರಿಣಾಮ ಸಿರಿಯಾದ ಅಲೆಪ್ಪೋ ನಗರದಲ್ಲಿ ಸಾವಿರಾರು ಜನ ಆ ಪ್ರದೇಶ ಬಿಟ್ಟು ಓಡ್ತಾ ಇದ್ದಾರೆ. ಈಗ ಆಲ್ರೆಡಿ 45,000 ಜನ ಕಾಲ್ ಕಿತ್ತಿದ್ದಾರೆ. ಅಲ್ಲಿನ ಪ್ರದೇಶಗಳನ್ನ ಸಿರಿಯಾದ ಸರ್ಕಾರಿ ಪಡೆಗಳು ಮಿಲಿಟರಿ ಝೋನ್ ಅಂತ ಘೋಷಿಸಿವೆ. 4 ಜನ ಪ್ರಾಣ ಕಳ್ಕೊಂಡು 18 ಜನ ಗಾಯಗೊಂಡಿದ್ದಾರೆ. ಈ ಕುರ್ದಿಶ್ ಪಡೆಗಳಿಗೆ ಪರೋಕ್ಷವಾಗಿ ಅಮೆರಿಕ ಬೆಂಬಲ ಕೊಡ್ತಾ ಇತ್ತು. ಆದ್ರೆ ಈಗ ಸಿರಿಯಾದಲ್ಲಿ ಅಮೆರಿಕ ಮಿತ್ರನೇ ಅಧಿಕಾರದಲ್ಲಿದ್ದಾರೆ. ಮಾಜಿ ಉಗ್ರನನ್ನ ಈಗ ಅಧ್ಯಕ್ಷ ಅಂತ ಘೋಷಿಸಿಕೊಂಡು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಮೆರಿಕನ್ಸ್. ಹೀಗಾಗಿ ಮಿತ್ರರ ನಡುವಿನ ಕಾಳಗ. ಸೊ ಈಗ ಅಮೆರಿಕ ಮತ್ತು ಇಸ್ರೇಲ್ ಏನ್ ಮಾಡ್ತಾರೆ ಅಂತ ನೋಡ್ಬೇಕು. ಮತ್ತೊಂದ್ ಕಡೆ ಟ್ರಂಪ್ 60ಕ್ಕಿಂತ ಅಧಿಕ ಅಂತಾರಾಷ್ಟ್ರೀಯ ಸಂಘಟನೆಗಳಿಂದ ಅಮೆರಿಕ ಹೊರ ತಗೊಂಡು ಹೋಗ್ತೀವಿ, ಅಮೆರಿಕ ಇರಲ್ಲ ಅದರಲ್ಲಿನ್ನು ಅನ್ನೋ ಘೋಷಣೆ ಮಾಡಿದ್ದಾರೆ. ಇದರಲ್ಲಿ 31 ವಿಶ್ವಸಂಸ್ಥೆಯ ಘಟಕಗಳು ಮತ್ತು 35 ವಿಶ್ವಸಂಸ್ಥೆಯೇತರ ಸಂಘಟನೆಗಳು ಈ ಆದೇಶಕ್ಕೆ ಸೈನ್ ಕೂಡ ಮಾಡಿ ಆಗಿದೆ ಟ್ರಂಪ್. ಈ ಸಂಸ್ಥೆಗಳೆಲ್ಲ ಅಮೆರಿಕದ ರಾಷ್ಟ್ರೀಯ ಹಿತಾಸಕ್ತಿ ವಿರುದ್ಧ ಕೆಲಸ ಮಾಡ್ತಿವೆ. ಹೀಗಾಗಿ ಈ ಕ್ರಮ ತಗೊಂಡಿದೀವಿ ಅಂತ ವೈಟ್ ಹೌಸ್ ಹೇಳಿದೆ. ಈ ಸಂಸ್ಥೆಗಳ ಪಟ್ಟಿಯನ್ನ ವೈಟ್ ಹೌಸ್ ರಿಲೀಸ್ ಮಾಡಿಲ್ಲ. ಆದ್ರೆ ಇದರಲ್ಲಿ ಭಾರತದ ನೇತೃತ್ವದ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಸೌರ ಒಕ್ಕೂಟ ಅದು ಕೂಡ ಸೇರಿದೆ ಅಂತ ಹೇಳಲಾಗ್ತಿದೆ. ಇನ್ನು ಅಮೆರಿಕದಲ್ಲಿ ವಲಸಿಗರ ವಿರುದ್ಧ ಕಾರ್ಯಾಚರಣೆ ಹೆಸರಲ್ಲಿ ಒಂದು ಭಯಾನಕ ಹತ್ಯೆಯಾಗಿದೆ. ಇಮಿಗ್ರೇಷನ್ ಅಧಿಕಾರಿಗಳು ಮಹಿಳೆಯೊಬ್ಬರಿಗೆ ಶೂಟ್ ಮಾಡಿದ್ದಾರೆ. 37 ವರ್ಷದ ರೆನಿನ್ ನಿಕೋಲ್ ಗುಡ್ ಅಂತ ಗುರುತಿಸಲಾಗಿದೆ. ಹತ್ಯೆ ಮಾಡಿದ್ದಾರೆ.
ಅಲ್ಲಿನ ಮಿನ್ಯಾಪೋಲಿಸ್ನಲ್ಲಿ ಈ ಘಟನೆಯಾಗಿದೆ. ಆದ್ರೆ ಟ್ರಂಪ್ ಮಾತ್ರ ಅಧಿಕಾರಿಗಳು ಆತ್ಮರಕ್ಷಣೆ ಗುಂಡು ಹಾರಿಸಿರೋದು ಅಂತ ಹೇಳ್ತಿದ್ದಾರೆ. ಆದ್ರೆ ಸ್ಥಳೀಯರು ಈಗ ಅಧಿಕಾರಿಗಳ ಕ್ರಮ ವಿರೋಧಿಸಿ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಆಕೆ ಮೂಲತಃ ಅಮೆರಿಕದ ಪ್ರಜೆನೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಈಗ. ಇನ್ನು ಫಿಲಿಪೈನ್ಸ್ ನ ಫೇಮಸ್ ಮೇಯಾನ್ ಪರ್ವತದ ಜ್ವಾಲಾಮುಖಿ ಮತ್ತೆ ಬೆಂಕಿ ಉಗುಳೋಕ್ ಶುರು ಮಾಡಿದೆ. ಬೆಟ್ಟದ ಮೇಲಿಂದ ದೊಡ್ಡ ದೊಡ್ಡ ಬಂಡೆಗಳು ಉರುಳ್ತಾ ಇದ್ದು ಲಾವಾ ಹೊರ ಬರ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಅಲರ್ಟ್ ಲೆವೆಲ್ 3 ಘೋಷಿಸಲಾಗಿದೆ. 3,000 ಜನರನ್ನ ಶಿಫ್ಟ್ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ನಿಮಗೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಆಮೇಲೆ ಮೆಂಬರ್ಶಿಪ್ ಪ್ರೋಗ್ರಾಮ್ ನಲ್ಲಿ ಬರ್ತಿರುವಂತಹ ಸ್ಪೆಷಲ್ ವೀಕ್ಲಿ ಬಿಸ್ನೆಸ್ ಬುಲೆಟಿನ್ ಕಾಂಪ್ರಹೆನ್ಸಿವ್ ಡೀಟೇಲ್ ಆಗಿರುತ್ತೆ. ಅದು ಆ ವೀಕ್ಲಿ ಸ್ಪೆಷಲ್ ಮೆಂಬರ್ ಓನ್ಲಿ ಬಿಸ್ನೆಸ್ ನೋಡಬಹುದು ನೀವು. ಹಾಗೆ ಕರೆಂಟ್ ಪವರ್ ಸ್ಪೆಷಲ್ ಪ್ರೋಗ್ರಾಮ್ ನೋಡಬಹುದು. ಹಾಗೂ ಎಲ್ಲ ಸ್ಪೆಷಲ್ ವಿಡಿಯೋಸ್ ಅನ್ನ ಅಲ್ಲಿ ಬರ್ತಿದಾವಲ್ಲ, ಹಾಕಿದೀವಲ್ಲ, ಅದನ್ನ ನೋಡಬಹುದು. ಮುಂದೆ ಕೂಡ ಅಲ್ಲಿ ಪಬ್ಲಿಷ್ ಆಗ್ತಾ ಇರ್ತವೆ. ನೀವು ಅದನ್ನ ಪಡಿಬಹುದು. ನೇರವಾಗಿ ನೋಡೋಕೆ ಶುರು ಮಾಡಬಹುದು. ಆಗ ಆಸಕ್ತರು ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.